ಚೀನಾದ ಹಿಂದಿ ರಹಿತವಾದಂತ ಅನೇಕ ರಾಜ್ಯಗಳು ಹಿಂದಿ ಭಾಷೆಯ ಒತ್ತಾಯ ಪೂರ್ವಕವಾದಂತ ಏರಿಕೆಯನ್ನ ವಿರೋಧ ಮಾಡಿದಾಗ ಆಗ ಅಲ್ಲೊಂದು ತೀರ್ಮಾನ ಆಗುತ್ತೆ, ಹಿಂದಿಯ ಜೊತೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ದೇಶದ ಸಂಪರ್ಕ ಭಾಷೆ ಅಂತ ಹೇಳಿ ಇನ್ಮೇಲೆ ಮುಂದುವರಿಸಬಹುದು ಅನ್ನೋ ತೀರ್ಮಾನ ಆಗುತ್ತೆ. 1963 ಆ ತೀರ್ಮಾನ ಆದ್ರೆ ಒಂದೇ ವರ್ಷಕ್ಕೆ ಹಿಂದಿ ಉಳಿಸ್ಕೊಂಡು ಇಂಗ್ಲಿಷ್ನ ಕೈ ಬಿಡ್ತಾರೆ. 1964ರಲ್ಲಿ ಮತ್ತೆ ಹಿಂದಿ ವಾಮ ಮಾರ್ಗದಲ್ಲಿ ಈ ದೇಶದ ಆಡಳಿತ ಭಾಷೆ ಸಂಪರ್ಕ ಭಾಷೆ ಅಂತ ಹೇಳಿ ಮಾಡ್ಲಿಕ್ಕೆ ಕೊಟ್ಟಾಗ ಅವತ್ತು ಭಾರಿ ದೊಡ್ಡ ವಿರೋಧ ವ್ಯಕ್ತವಾಗುತ್ತೆ. ಆಗ ಅವತ್ತಿನ ಸಂಸತ್ತಲ್ಲಿ ಒಂದು ತೀರ್ಮಾನ ಆಗುತ್ತೆ, ಭಾರತದ ಎಲ್ಲ ರಾಜ್ಯಗಳ ಶಾಸನ ಸಭೆಯಲ್ಲಿ ಇಂಥದೊಂದು ಭಾಷೆ ಅದು ಅಧಿಕೃತವಾದಂತ ಭಾರತ ಸರ್ಕಾರದ ಸಂಪರ್ಕ ಭಾಷೆ, ಆಡಳಿತಾತ್ಮಕವಾದಂತ ಭಾಷೆ ಅಂತ ಹೇಳಿ ತೀರ್ಮಾನ ಆಗೋವರೆಗೂ ಭಾರತದ ಎಲ್ಲ ರಾಜ್ಯಗಳ ಶಾಸನ ಸಭೆ ನಿರ್ಣಯ ತಗೊಳ್ಳೋವರೆಗೂ ಯಾವುದೇ ಭಾಷೆ ಈ ರಾಷ್ಟ್ರದ ಸಂಪರ್ಕ ಭಾಷೆಯಲ್ಲ ಅನ್ನೋ ತೀರ್ಮಾನ ಆಗುತ್ತೆ. ಅದಾದ್ಮೇಲೂ ಸಹ ಹಿಂದಿಯನ್ನ ವಾಮ ಮಾರ್ಗದ ಮುಖಾಂತರ ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿ ಸಪ್ತಾಹ ಅಂತ ಹೇಳಿ ನಮ್ಮ ತೆರಿಗೆಯ ಹಣ, ಹಿಂದಿ ರಾಜ್ಯಗಳ ಪ್ರಭುಗಳ ಪ್ರಜೆಗಳ ತೆರಿಗೆ ಹಣ ಅಲ್ಲ, ಭಾರತದ ಎಲ್ಲ ಪ್ರಭುಗಳ ಎಲ್ಲ ಪ್ರಜೆಗಳ ತೆರಿಗೆ ಹಣದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಿಂದಿಯನ್ನ ಬಲವಂತ ಪೂರ್ವಕವಾಗಿ ರಾಜ್ಯ ಭಾಷೆಗಳ ಮೇಲೆ, ಪ್ರಾದೇಶಿಕ ಭಾಷೆಗಳ ಮೇಲೆ, ದ್ರಾವಿಡ ಭಾಷೆಗಳ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿಕೆಯನ್ನ ಸೆಪ್ಟೆಂಬರ್ 14ನೇ ತಾರೀಕಿನಿಂದ ಹಿಂದಿ ದಿವಸ್ ರಾಷ್ಟ್ರದಲ್ಲಿ ಆಚರಣೆಗೆ ಬರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.